ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನಿಮ್ಮ ಶ್ರುತಿ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇವತ್ತಿನ ವೇಗದ ಬದುಕಿನಲ್ಲಿ ಮನುಷ್ಯ ತನಗೆ ತನ್ನ ಕುಟುಂಬದವರ ಸುಖಕ್ಕೆ ಅಂತ ಹಗಲು ರಾತ್ರಿ ದುಡಿತಾ ವಿಶ್ರಾಂತಿನೇ ತಗೊಳ್ಳದೆ ಹಲವಾರು ರೋಗಗಳಿಗೆ ಕಾರಣ ಆಗ್ತಿದ್ದಾನೆ. ಹಲವಾರು ಕಾಯಿಲೆಗಳಿಗೆ ನಮ್ಮ ಜೀವನ ಶೈಲಿ ಹಾಗೂ ಕೆಲಸದ ಒತ್ತಡವೇ ಕಾರಣ. ಅದರಲ್ಲೂ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ಕಾಯಿಲೆ ವೆರಿಕೋಸ್ ವೇನ್ಸ್. ವೆರಿಕೋಸ್ ವೇನ್ಸ್ ಅಂದರೆ ಉಬ್ಬಿದ ರಕ್ತನಾಳಗಳಂತ ಹೇಳಿ ಕರಿಬೋದು. ನಮ್ಮ ಕಾಲಿನಲ್ಲಿ ಯಾವಾಗ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗುತ್ತೆ, ಆಗ ರಕ್ತನಾಳಗಳ ಉಬ್ಬುವಿಕೆಗೆ ಒಳಗಾಗುತ್ತೆ, ಊತಕ್ಕೆ ಒಳಗಾಗುತ್ತೆ. ಸೊ ಇದೇ ಕಂಡೀಷನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರಿಬೋದು. ನಾರ್ಮಲಿ ವೆನ್ ಹಾರ್ಟ್ ಕಾಂಟ್ರಾಕ್ಟ್ಸ್ ಅಂದರೆ ಹೃದಯ ಕಾಂಟ್ರಾಕ್ಟ್ ಆದಾಗ ಶುದ್ಧ ರಕ್ತ ಆರ್ಟ್ರೀಸ್ ಮೂಲಕ ಅದು ಕಾಲ್ಗೆ ಹೋಗುತ್ತೆ. ಸೊ ಅದು ಅಶುದ್ಧ ರಕ್ತ ಆಗುತ್ತೆ. ಸೊ ಅಶುದ್ಧ ರಕ್ತನ ತಿರ್ಗಾ ಶುದ್ಧೀಕರಣ ಮಾಡುವಂಥದ್ದು ಹೃದಯ ಮತ್ತು ಶ್ವಾಸಕೋಶ. ಅದನ್ನ ತಿರ್ಗಾ ಮೇಲ್ಗಡೆ ಕೊಂಡೊಯ್ಯೋ ಕೆಲಸ ಮಾಡುವಂಥದ್ದು ಅಬಧಮನಿಗಳು ಅಂತ ಹೇಳ್ತೀವಿ. ಅದನ್ನೇ ನಾವು ವೇನ್ಸ್ ಅಂತ ಹೇಳಿ ಕರಿಬೋದು. ಈಗ ಹೃದಯದಿಂದ ಕಾಲ್ಗೆ ಹೋಗುವಂಥದ್ದು ರಕ್ತ ಬಹಳ ಈಸಿ. ಬಟ್ ಕೆಳಗಡೆಯಿಂದ ಮೇಲ್ಗಡೆ ಎಗೇನ್ಸ್ಟ್ ಗ್ರಾವಿಟಿ ಬರಬೇಕು ಅಂದರೆ ನಮ್ಮ ಕಾಲಿನಲ್ಲಿರುವಂಥ ರಕ್ತನಾಳಗಳ ಶಕ್ತಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಆ ರಕ್ತನಾಳಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ವ್ಯಾಲ್ವ್ಸ್ ಅಂತ ನೋಡ್ತೀವಿ. ಸೊ ಕವಾಟಗಳು ಅಂತ ಹೇಳಿ ಕರಿಬೋದು. ಕವಾಟಗಳು ಯಾವ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಅಂದರೆ ಅದು ಒನ್ ವೇ ಡೈರೆಕ್ಷನ್ ಅಲ್ಲಿ ಎಗೇನ್ಸ್ಟ್ ಗ್ರಾವಿಟಿ ರಕ್ತನ ಮೇಲ್ಗಡೆ ಪುಷ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಸೊ ಯಾವಾಗ ಈ ಕವಾಟಗಳ ಶಕ್ತಿ ಕರೆಕ್ಟ್ ಆಗಿರುತ್ತೆ, ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಬಟ್ ಈ ರೀತಿಯ ಒಂದು ವೆರಿಕೋಸ್ ವೇನ್ಸ್ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಈ ವ್ಯಾಲ್ವ್ಸಿನ ಶಕ್ತಿ ಕುಗ್ದಾಗ ಅಥವಾ ವ್ಯಾಲ್ವ್ಸ್ ಅದರ ಕೆಲಸ ಅದು ಕಡಿಮೆ ಆದಾಗ ಸೊ ಒನ್ ವೇ ಡೈರೆಕ್ಷನ್ಸ್ ಇರೋದೇನಾಗುತ್ತೆ, ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಆಗುತ್ತೆ. ಅಂದರೆ ಕೆಳಗಡೆನೆ ರಕ್ತ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ತುಂಬ ದಿವಸ ಕಾಲಿನ ರಕ್ತನಾಳಗಳಲ್ಲೇ ರಕ್ತ ಉಳ್ಕೊಳ್ತು ಅಂದರೆ ಅಲ್ಲೊಂದು ಪ್ರೆಷರ್ ಡೆವಲಪ್ ಆಗುತ್ತೆ. ಮೆಡಿಕಲ್ ಅದನ್ನು ನಾವು ಇಂಟ್ರಾವಿನಸ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಸೊ ಕಾಲಿನ ರಕ್ತನಾಳಗಳಲ್ಲಿ ಇಂಟ್ರಾವಿನಸ್ ಪ್ರೆಷರ್ ಅನ್ನೋದು ಹೆಚ್ಚಾದಾಗ ರಕ್ತನಾಳಗಳು ಉಬ್ಬುವಿಕೆಗೆ ಒಳಗಾಗುವಂಥದ್ದು, ತಿರುಚುವಿಕೆಗೆ ಒಳಗಾಗುವಂಥದ್ದು, ದಪ್ಪ ಆಗುವಂಥದ್ದು, ಟಾರ್ಚರಸ್ ಆಗುವಂಥದ್ದು. ಸೊ ಇದೇ ಕಂಡೀಷನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರಿತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವೆರಿಕೋಸ್ ವೈನ್ಸ್ ಬಗ್ಗೆ ನಮ್ಮ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಅವರು ಎಷ್ಟು ಸರಳವಾಗಿ ಎಷ್ಟು ವಿವರವಾಗಿ ತಿಳಿಸಿದ್ರು ಅಂತ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿವರವಾಗಿ ಈ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಈ ಕಾಯಿಲೆ ಬಗ್ಗೆ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ನಿಮ್ಮ ಈ ಟಿ ವಿ ಪರದೆ ಮೇಲೆ ಒಂದು ಸಂಖ್ಯೆ ಬರ್ತಾ ಇದೆ. ಆ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು, ನೇರವಾಗಿ ವೈದ್ಯರ ಜೊತೆ ನೀವು ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಕಂಡುಕೊಳ್ಬೋದು. ಡಾಕ್ಟರ್, ನನಗೊಂದು ವಿಷಯ ಗೊತ್ತಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಹೆಚ್ಚು ಜನರಲ್ಲಿ. ಇದಕ್ಕೆ ಕಾರಣ ಏನಿರ್ಬೋದು? ಖಂಡಿತ ಈ ವೆರಿಕೋಸ್ ವೈನ್ಸ್ ಅನ್ನೋದು ತುಂಬ ದಿವಸಗಳ ಕಾಲದಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ಬಟ್ ತುಂಬ ಜನಕ್ಕೆ ಈ ಸಮಸ್ಯೆಯಿಂದ ಬಳಲ್ತಿದ್ರು ಸಹ ಇದೇ ವೆರಿಕೋಸ್ ವೈನ್ಸ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇದೊಂದು ಕಾಯಿಲೆ ಅಂತಾನೂ ಕೂಡ ಗೊತ್ತಿರಲ್ಲ, ಖಂಡಿತ ಗೊತ್ತಾಗ್ತಾ ಇಲ್ಲ. ಮತ್ತು ಇನ್ನೊಂದು, ಈ ಸಮಸ್ಯೆದಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ, ಅವ್ರ ಕಾಲುಗಳನ್ನ ನೋಡ್ಕೊಂಡಾಗ ರಕ್ತನಾಳಗಳ ಉಬ್ಬುವಿಕೆ ಗೊತ್ತಾಗ್ತಾ ಹೋಗ್ತಾ ಇರತ್ತೆ. ಬಟ್ ಸ್ವಲ್ಪ ವರ್ಷ ಏನಾಗುತ್ತೆ, ಈ ಕಾಯಿಲೆ ಯಾವುದೇ ರೀತಿ ದೇಹಕ್ಕೆ ನೋವನ್ನು ಉಂಟು ಮಾಡೋದಿಲ್ಲ. ಸೊ ಪೇಷಂಟ್ಸ್ ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ, ನೋವು ಬಂದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು ಅಂದ್ರೆ ಆ ವೇನ್ಸ್ಗಳು ಪೇನ್ ಇರಲ್ಲ ಅಂತನಾ? ಸ್ವಲ್ಪ 1 ವರ್ಷಗಳ ಕಾಲ 1.5 ವರ್ಷಗಳ ಕಾಲ ಯಾವುದೇ ರೀತಿ ನೋವು ಕಾಣಿಸ್ಕೊಳ್ಳೋದು, ದಟ್ ಇಸ್ ಎ ಬಾಡಿ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೇವೆ. ಸೊ ಇದರಿಂದ ಏನಾಗುತ್ತೆ, ಯಾವುದೇ ರೀತಿ ಈ ಸಮಸ್ಯೆ ಉಂಟಾದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು ಅಥವಾ ನೋವು ಬಂದ ಮೇಲೆ ವೈದ್ಯನ ಭೇಟಿ ಮಾಡಿದ್ರಾಯ್ತು ಅಂತ ಮೆಂಟಾಲಿಟಿಲಿ ಅವರು ಇರ್ತಾ ಹೋಗ್ತಾ ಇದ್ದಾರೆ. ಮೇಯ್ನಾಗಿ ವೆರಿಕೋಸ್ ವೈನ್ಸ್ ಅನ್ನೋದು ನಾವು ನೋಡ್ತಾ ಹೋಗಬೇಕು ಅಂತ ಹೇಳಿದ್ರೆ, ಇದನ್ನ ನಾವು ತಿರುಚು ರಕ್ತನಾಳಗಳಂತ ಹೇಳಿ ಕರಿತೇವೆ ಅಥವಾ ಉಬ್ಬಿದ ರಕ್ತನಾಳಗಳಂತ ಹೇಳಿ ಕೂಡ ಕರಿಬಹುದು. ಅಂದ್ರೆ ವೈನ್ಸ್ ಟ್ವಿಸ್ಟ್ ಆಗಿರುವಂತದ್ದು. ಸೊ ಯಾವಾಗ ವೆರಿಕೋಸ್ ವೈನ್ಸ್ ಅನ್ನೋದು ಇದೊಂದು ಕಾಲಿನ ರಕ್ತನಾಳಗಳಲ್ಲಿ ಕಂಡು ಬರುವಂತ ಒಂದು ಸಮಸ್ಯೆ. ಓಕೆ, ಯಾವಾಗ ದೇಹದಲ್ಲಿ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗುತ್ತೆ, ಆಗ ರಕ್ತನಾಳಗಳು ಉಬ್ಬುವಿಕೆಗೆ ಒಳಗಾಗುತ್ತೆ. ಎಪಿಡೆಮಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 2 ಲಕ್ಷದಿಂದ 3 ಲಕ್ಷ ಜನರು 1 ವರ್ಷಕ್ಕೆ ಈ ವೆರಿಕೋಸ್ ವೇನ್ಸ್ ಅನ್ನೋ ಕಂಡೀಷನ್ಸ್ಗೆ ಇವತ್ತಿನ ದಿನಗಳಲ್ಲಿ ತುತ್ತಾಗ್ತಾ ಬರ್ತಾ ಇದ್ದಾರೆ. ಸೊ ಅದರಲ್ಲೂ ಮಹಿಳೆಯರು ದೇ ಆರ್ ಮೋರ್ ಪ್ರೌನ್ ಟು ಗೆಟ್ ಅನ್ ವೆರಿಕೋಸ್ ವೇನ್ಸ್. ಯಾಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಅತಿ ಹೆಚ್ಚಾಗಿ ಬರುತ್ತೆ. ಸೊ ಅದಕ್ಕೆ ಮಹಿಳೆಯರೇ ಮನೆಯಲ್ಲಿ ನಿಂತ್ಕೊಂಡು ಹೆಚ್ಚು ಕೆಲಸ ಮಾಡುವಂತದ್ದು, ಮತ್ತೆ ಸ್ಥೂಲಕಾಯ ಒಬೆಸಿಟಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಮಹಿಳೆಯರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇದೆ. ಬರೀ ನಿಂತ್ಕೊಂಡು ಕೆಲಸ ಮಾಡೋರ್ಗೆ ಮಾತ್ರನಾ? ಇವನ್ ಈ ಕಂಪ್ಯೂಟರ್ ಮುಂದೆ ಲೈಕ್ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರು ಕೂಡ ಬರುತ್ತೆ. ಸೊ ಅದನ್ನ ನಾವು ಮೆಡಿಕಲ್ ಸೆಡೆಂಟರಿ ಲೈಫ್ಸ್ ಅಂತ ಹೇಳಿ ಕರೀತೀವಿ. ಅಂದ್ರೆ ಮೋರ್ ಓವರ್ ಆಕ್ಟಿವಿಟೀಸ್ ಇಲ್ಲದೆ ಇರುವಂತವ್ರಿಗೆ ಈ ವೆರಿಕೋಸ್ ವೇನ್ಸ್ ಬರುತ್ತೆ.
ಬರುತ್ತೆ. ಖಂಡಿತ ವೀಕ್ಷಕರು ತಿಳ್ಕೊಳ್ಬೇಕು, ಬಿಕಾಸ್ ಇದು ಬರೀ ಸಮಸ್ಯೆ ನೋವು ಬಂದ ಮೇಲೇ ವೈದ್ಯನ ಭೇಟಿ ಮಾಡೋದಲ್ಲ. ಸೊ ನಾನು ಏನೇನು ಲಕ್ಷಣಗಳನ್ನ ಹೇಳ್ತೀನಿ, ಏನೇನು ಕಾರಣಗಳನ್ನ ಹೇಳ್ತೀನಿ, ತುಂಬ ಪ್ರೊಫೆಷನಲ್ಸ್ ನಾವು ನಿಂತ್ಕೊಂಡು ನೋಡ್ಬೋದು. ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್, ಅಥವಾ ನೀವು ಹೇಳ್ದಂಗೆ ಪ್ರೊಲಾಂಗ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್ ಅಂತ ಕೂಡ ಒಂದು ಮೇನ್ ಕಾಸ್ ಅಂತಲೇ ಹೇಳ್ತೀವಿ. ತುಂಬ ಪ್ರೊಫೆಷನಲ್ಸಲ್ಲಿ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಆಗಿರ್ಬೋದು, 8 ಗಂಟೆಗಳ ಕಾಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು, ಅಥವಾ ಶಿಕ್ಷಕರು ಟೀಚರ್ಸ್ ಆಗಿರ್ಬೋದು 5 ಗಂಟೆಗಳ ಕಾಲ 6 ಗಂಟೆಗಳ ಕಾಲ ನಿಂತ್ಕೊಂಡು ಒಂದೇ ಜಾಗದಲ್ಲಿ ಪಾಠ ಮಾಡ್ತಾ ಹೋಗ್ತಾ ಇರ್ತಾರೆ, ಅಥವಾ ಬೇಕರಿಲಿ ಕೆಲಸ ಮಾಡೋರಾಗಿರ್ಬೋದು, ಸೆಕ್ಯೂರಿಟಿ ಏಜೆಂಟ್ಸ್ ಆಗಿರ್ಬೋದು, ಅಲ್ಲ, ಈ ಅಥವಾ ತರ many tailors ತುಂಬಾ ಆಗಿರ್ಬೋದು. categories ಬರ್ತಾರೆ ತುಂಬಾನೇ ಸರಿ. ಪ್ರೊಫೆಷನಲ್ಸ್ ಅಲ್ಲಿ ಇದಾವೆ. ಮತ್ತೆ ಒಬೆಸಿಟಿ ಅಂಡ್ ಓವರ್ ವೆಯ್ಟ್ ಅಂದ್ರೆ ಸ್ಥೂಲಕಾಯ, ಬೊಜ್ಜುತನ ಇವತ್ತಿನ ದಿನಗಳಲ್ಲಿ ಎಲ್ಲ ರೋಗಕ್ಕೂ ಒಂದು ಮೇನ್ ಕಾರಣ ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ. ಒಬಿಸಿಟಿ. ಸೊ ಈ ವೆಯ್ಟ್ ಯಾವಾಗ ನಾವು ಪುಟಾನ್ ಆಗ್ತಾ ಹೋಗ್ತಾ ಇರ್ತೀವಿ, ಅಥವಾ ನಮ್ಮಲ್ಲಿ ತೂಕ ಯಾವಾಗ ಹೆಚ್ಚಾಗ್ತಾ ಹೋಗ್ತಾ ಇರತ್ತೆ, ಅದೇ ಸಾಮಾನ್ಯವಾಗಿ ಒಂದೇ ಕಡೆ ನಿಂತ್ಕೊಂಡ್ರು ವೇಟ್ ಜಾಸ್ತಿ ಆಗ್ತಾರೆ, ಖಂಡಿತ. ಒಂದೇ ಕಡೆ ಕೂತ್ಕೊಂಡ್ರು ವೇಟ್ ಜಾಸ್ತಿ ಆಗ್ತಾರೆ. ಖಂಡಿತ. ಯಾಕಂತ ಹೇಳಿದ್ರೆ ಲೈಫ್ ಸ್ಟೈಲ್ ಶುಡ್ ಬಿ ಬ್ಯಾಲೆನ್ಸ್. ಡೆಫಿನೆಟ್ಲಿ ಈ ಪ್ರಾಬ್ಲಮ್ಗೆ ಎಕ್ಸ್ಪೆಷಲಿ ನಾವು ತಿನ್ನೋ ಆಹಾರ ಪದಾರ್ಥಗಳು ಇಂಪಾರ್ಟೆಂಟು, ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಇಂಪಾರ್ಟೆಂಟು. ನೌ ಡೇಸ್ ವಿ ಆರ್ ಗೋಯಿಂಗ್ ಓನ್ಲಿ ಫಾರ್ ಎ ಟೇಸ್ಟಿ ಫುಡ್. ಅಂದರೆ ನಾಲ್ಗೆಗೆ ಏನು ಬೇಕೋ ಅದನ್ನು ಮಾತ್ರ ನಾವು ಸೇವನೆ ಮಾಡ್ತಾ ಇದ್ದೀವಿ. ದೇಹಕ್ಕೆ ಏನು ಬೇಕೋ, ನಮ್ಮ ಹೃದಯಕ್ಕೆ ಏನು ಬೇಕೋ, ರಕ್ತ ಸಂಚಾರಕ್ಕೆ ಏನು ಬೇಕೋ, ಇಮ್ಯುನಿಟಿ ಪವರ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನು ಬೇಕೋ ಅದು ನಾವು ಸೇವನೆ ಮಾಡ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಕಾಯಿಲೆಗಳನ್ನ ತರಿಸ್ಕೊಳ್ತಾ ಇರೋದು ನಾವೇ ಅಂತ ನಾವು ಕಾರಣವಾಗಿ ಹೇಳ್ಬೋದಾಗತ್ತೆ. ಮೂರನೇದಾಗಿ ಹೇಳುವಂಥದ್ದು, ನಾವು ಈ ಟ್ರೌಮಾ ಆ್ಯಂಡ್ ಆಕ್ಸಿಡೆಂಟ್ಸ್ ಅಂತ ಹೇಳಿ ಕರಿತೇವೆ. ಈ ವೆರಿಕೋಸ್ ವೆಯಿನ್ಸಲ್ಲಿ ತುಂಬ ಜನ ನನ್ನ ಕ್ಲಿನಿಕ್ಸಲ್ಲಿ ನಾವು ಪೇಷಂಟ್ಸನ್ನು ನೋಡಿದ್ದೀವಿ. ಯಾವಾಗ ಬಂತು ಅವ್ರಿಗೆ ಅಂತ ಪ್ರಶ್ನೆ ಹಾಕಿದಾಗ, ಸರ್ ನನಗೆ ಒಂದು 2 ವರ್ಷದಿಂದ ನನಗೆ ಪೆಟ್ಟು ಬಿದ್ದಿತ್ತು ಅಥವಾ ಕಾಲಿಗೆ ಏಟಾಗಿತ್ತು, ಸೊ ಆಗ ಯಾವುದೇ ರೀತಿ ಸಮಸ್ಯೆ ಕಂಡು ಬರ್ತಾ ಇರಲಿಲ್ಲ, ಬಟ್ ನನಗೆ 1 ವರ್ಷದ ನಂತರ ಕಾಲು ಯಾಕೋ ಕಪ್ಪಾಗ್ತಾ ಇದೆ, ಸೊ ಕಾಲು ಊತ ಬರ್ತಾ ಇದೆ. ಕಲರಲ್ಲಿ ಕೂಡ ಬದಲಾವಣೆ ಹೌದು, ಆಗುತ್ತೆ. ಬಣ್ಣದಲ್ಲೂ ಚೇಂಜಸ್ ಆಗ್ತಾ ಹೋಗ್ತಾ ಇರತ್ತೆ. ಯಾಕೆ ಅಂತ ಹೇಳಿದ್ರೆ, ಏಟ್ ಬಿದ್ದಾಗ ಅಥವಾ ಪೆಟ್ಟು ಬಿದ್ದಾಗ ಏನಾಗುತ್ತೆ, ಆ ರಕ್ತನಾಳಗಳು ವೇನ್ಸ್ ಅಂತ ಹೇಳ್ತೀವಿ, ಅದು ಅಬ್ಸ್ಟ್ರಕ್ಷನ್ ಆಗ್ಬೋದು, ಅಲ್ಲಿ ರಕ್ತ ಹೆಪ್ಪುಗಟ್ಟಬಹುದು, ಕೆಳಗಡೆ ಉಳ್ಕೊಳ್ಳುವಂತ ಒಂದು ರಕ್ತ ಮೇಲ್ಗಡೆ ಸಂಚಾರ ಆಗದೆ ಇರ್ಬೋದು. ಪಂಪ್ ಆಗದೆ ಇರ್ಬೋದು. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ದಿನಗಳ ನಂತರ ಈ ವೆರಿಕೋಸಿಟಿ ವೇನ್ಸ್, ವೆರಿಕೋಸಿಟಿ ಅವರಲ್ಲಿ ಕೂಡ ಕಾಣ್ತಾ ಬರ್ಬೋದಾಗತ್ತೆ. ಬರೀ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಮಾತ್ರ ಅಲ್ಲ, ನಾವೆಷ್ಟೋ ಜನ ಈ ಮಿಡಲ್ ಏಜ್ ಗ್ರೂಪ್ ಆಫ್ ಪೀಪಲ್, ಮಹಿಳೆಯರಲ್ಲೂ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ತಾ ಇದೀವಿ, ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಪ್ರತಿಯೊಂದು ಮನುಷ್ಯನ ದೇಹದಲ್ಲಿ ನಾವು ಹಾರ್ಮೋನ್ಸ್ ಅನ್ನೋದು ನೋಡ್ತೀವಿ. ಹಾರ್ಮೋನ್ಸ್ ಪಾತ್ರ ನಮ್ಮ ದೇಹಕ್ಕೆ ಬಹಳನೇ ಇಂಪಾರ್ಟೆಂಟ್. ಸೊ ಎಕ್ಸ್ಪೆಷಲಿ ಈ ರೀತಿಯ ಒಂದು ಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ, ಅಥವಾ ಮುಟ್ಟು ನಿಲ್ಲೋ ಸಮಯದಲ್ಲಾಗಿರ್ಬೋದು, ಅಥವಾ ತುಂಬಾ ಜನ ಹುಡುಗಿರು ಈ ಇವತ್ತಿನ ದಿನಗಳಲ್ಲಿ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸರ್ಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಗರ್ಭ ನಿರೋಧಕ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಆರ್ಟಿಫಿಷಿಯಲಿ ಈ ಟ್ಯಾಬ್ಲೆಟ್ಸ್ಗಳನ್ನ, ಡ್ರಗ್ಸ್ಗಳನ್ನ ತಗೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅನ್ನೋದು ಆಗುತ್ತೆ. ಎಕ್ಸ್ಪೆಷಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಏರ್ಪೇರ್ ಆಗೋದ್ರಿಂದ ಇದು ಡೈರೆಕ್ಟಾಗಿ ವ್ಯಾಲ್ವ್ಸ್ ಅಥವಾ ಕವಾಟುಗಳನ್ನ ವೀಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಮೆನೋಪಾಸಲ್ ಏನಾಗುತ್ತೆ, ಏಜಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಕ್ಸ್ಪೆಷಲಿ ಈಸ್ಟ್ರೋಜನ್ ಅನ್ನೋದು ಕಡಿಮೆ ಆಗ್ತಾ ಹೋಗೋದ್ರಿಂದ ಇದು ರಕ್ತ ಸಂಚಾರಕ್ಕೆ ಅಡೆತಡೆ ಆಗ್ಬೋದು, ದೇಹದ ಒಂದು ರಕ್ತನಾಳಗಳು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಆ ಏಜಲ್ಲಿ ಅಥವಾ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸರ್ಸಲ್ಲೂ ಕೂಡ ಈ ರೀತಿಯ ವೆರಿಕೋಸ್ ವೇನ್ಸ್ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಎಷ್ಟೋ ಜನ ಹುಡುಗಿರು ನಾವು ನೋಡಿರ್ಬೋದು, ಕ್ರಾಸ್ ಡಿಲ್ಲಾಗಿ ತುಂಬಾ ಹೊತ್ತು ಕೂತ್ಕೊಳ್ತಾರೆ. ಸೊ ಇದರಿಂದ ಕೂಡ ದೇಹದಲ್ಲಿ ಒಂದು ರಕ್ತ ಸಂಚಾರ ಅಡೆತಡೆ ಆಗ್ಬೋದು. ಸೊ ಹೃದಯದಿಂದ ಕಾಲಿಗೆ ಹೋಗ್ಬೋದು, ಕಾಲಿಂದ ಹೃದಯಕ್ಕೆ ಅವರು ಬಳಸುವಂತ ಉಡುಪು ಇರ್ಬೋದು, ಟೈಟ್ ಜೀನ್ಸ್ ಇರ್ಬೋದು, ಅದು ಕೂಡ ಒಂದು ಮೇನ್ ಕಾರಣ ಅಂತ ಹೇಳಿ. ಎಕ್ಸ್ಪೆಷಲಿ ಟೈಟ್ ಕ್ಲೋತಿಂಗ್ಸ್ ಅರೌಂಡ್ ವೇಸ್ಟ್ ಅಂತ ಹೇಳಿ ಕರಿತೇವೆ. ಸೊಂಟದ ಭಾಗದಲ್ಲಿ ಕಟ್ಟುವಂತ ಒಂದು ಟೈಟ್ ಬಟ್ಟೆಗಳಾಗಿರ್ಬೋದು. ತುಂಬಾ ಪುರುಷರು ಕೂಡ ತುಂಬಾ ಟೈಟ್ ಆಗಿ ಬೆಲ್ಟ್ ಗಳನ್ನ ಹಾಕೊಳ್ತಾರೆ, ತುಂಬಾ ಟೈಟ್ ಆಗಿ ಪ್ಯಾಂಟ್ ಗಳನ್ನ ಹಾಕೊಳ್ತಾರೆ. ಇದೆಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ವೆರಿಕೋಸ್ ವೈನ್ಸ್ ಬರೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದಾಗತ್ತೆ. ಮತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದು ಅನುವಂಶಿಕತೆ ಕೂಡ ಹೌದು. ಸೊ ಒಂದು 30 to 40% ಆಫ್ ಕೇಸಸ್ ಅಲ್ಲಿ ನಾವು ಅನುವಂಶಿಕತೆ ಕೂಡ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನೋಡಿದೇವಿ. ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ಲಕ್ಷ್ಮೀಶ್ ಅಂತ ಹೇಳಿ. ಓಕೆ. ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಖಂಡಿತವಾಗ್ಲು ನಿಮ್ ಜೊತೆ ಮಾತಾಡೋದಕ್ಕೆ ಅವರು ಕೂತಿದ್ದಾರೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಅವ್ರ ಜೊತೆ ನೀವು ಮಾತಾಡಿ. ಮಾತಾಡಿ. ಹಲೋ. ಹಲೋ, ನಮಸ್ತೆ ಲಕ್ಷ್ಮೀಶ್ ಅವರೇ. ನಮಸ್ಕಾರ ಸರ್. ಇದು ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಏನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಸೊ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಸರ್, ಟಿವಿಯಲ್ಲಿ ಕಾರ್ಯಕ್ರಮ ನೋಡ್ತಾ ಇದೀನಿ. ತಾವೇನ್ ತೋರಿಸ್ತಾ ಇದ್ರಿ ಅಲ್ವಾ, ಅದೇ ತರ ನನಗೂ 6 ವರ್ಷಗಳಿಂದ ಇದೇ ತರ ಪ್ರಾಬ್ಲಮ್ ಇದೆ ಸರ್. 6 ವರ್ಷದಿಂದ ಅನುಭವಿಸ್ತಾ ಇದ್ದೀರಾ? ಹೋಗೋದು. ಹೌದು ಸರ್, ಕಾಲಲ್ಲಿ ನರಗಳು ಉಬ್ಬೋದು, ಓಕೆ, ತುಂಬಾ ಕಡಿತ ಆಗೋದು, ಈ ತರ ಒಂದು ಪ್ರಾಬ್ಲಮ್ಸ್ ಬರ್ತದೆ. 7 ವರ್ಷದಿಂದ ನಾನು ಆಪರೇಷನ್ ಕೂಡ ಮಾಡ್ತಿದ್ದೆ ಸರ್. ಇವಾಗ ಮತ್ತೆ ಕಾಣಿಸ್ಕೊಂತಾ ಇದೆ. ಓಕೆ, ಡಾಕ್ಟರ್ ಹೇಳಿದಾರಾ ಇದು ವೆರಿಕೋಸ್ ವೇನ್ಸ್ ಅಂತಾನೆ ಹೇಳಿದಾರಾ ನಿಮ್ಗೆ? ಹೌದು ಸರ್, ಡಾಕ್ಟರ್ಸ್ ಹೇಳಿದ್ರು, ಆಪರೇಷನ್ ಕೂಡ ಮಾಡಿದ್ರು.
ಮತ್ತೆ Okay. ಅದು ಮತ್ತೆ ಮೊದ್ಲಿನ ತರ ಕಾಣಿಸ್ಕೊಂತಾ ಇದೆ ನನಗೆ. ಈ ನಾನು ಇವಾಗ ಮತ್ತೆ 6 months ಇಂದ ಸ್ಟಾರ್ಟ್ ಆಗಿದೆ ಸರ್ ನನಗೆ. ಓಕೆ. ಸೊ ಏನ್ ಕೆಲಸ ಮಾಡ್ತೀರಾ? ಸರ್ ನಾನು ಆಫೀಸಲ್ಲಿ ವರ್ಕ್ ಮಾಡ್ತೀನಿ ಸರ್. ತುಂಬಾ ಸ್ಟ್ಯಾಂಡಿಂಗ್ ವರ್ಕ್ ಮಾಡ್ತೀನಿ. ಓಕೆ. ಓಕೆ. ಸೊ ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ವಿ ಸ್ಟ್ಯಾಂಡಿಂಗ್ ವರ್ಕು, ಸಿಟ್ಟಿಂಗ್ ವರ್ಕು. ದಿನನಿತ್ಯ ಜೀವನದಲ್ಲಿ ನಾವು ಕೂತ್ಕೊಂಡು ಕೆಲಸ ಮಾಡಲೇಬೇಕಾಗತ್ತೆ, ನಿಂತ್ಕೊಂಡು ಕೆಲಸ ಮಾಡಲೇಬೇಕಾಗತ್ತೆ. ನಾನು ನಿಮಗೆ ಕೆಲಸ ಬಿಡಿ ಅಂತ ನಾನು ಹೇಳೋದಿಲ್ಲ, ಬಟ್ ಆದಷ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಈ ಸಮಸ್ಯೆಯಿಂದ ನೀವು ದೂರ ಬರಬೇಕು ಅಂದರೆ ನಿಮ್ಮ ಕೆಲಸದಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಸೊ ಆಲ್ರೆಡಿ ಒಂದು ಮಾತು ಹೇಳಿದ್ರಿ, ಸರ್ಜರಿ ಕೂಡ ಮಾಡಿಸಿದ್ದೀನಿ ಡಾಕ್ಟರ್ ಒಂದು 6 ತಿಂಗಳ ಹಿಂದೆ ಅಂತ ಹೇಳಿ. ಸೊ ತಿರ್ಗಾ ಪುನಃ ನಿಮಗೆ ರಿಲ್ಯಾಪ್ಸ್ ಆಗೋದಕ್ಕೆ ನಿಮ್ಮ ಆಕ್ಯುಪೇಷನ್ನೇ ಮೇಯ್ನ್ ಕಾರಣ ಅಂತಲೇ ಹೇಳ್ಬೋದಾಗತ್ತೆ. ಸೊ ಆದಷ್ಟು ನೀವು ಸರ್ಜರಿಗೆ ಮೊರೆ ಹೋಗೋ ಬದಲು ಕರೆಕ್ಟಾಗಿ ಒಂದು ಹೋಮಿಯೋಪತಿಕ್ ಚಿಕಿತ್ಸೆನ ಪಡ್ಕೊಳ್ಳಿ. ಬಿಕಾಸ್ ಸರ್ಜರಿಲಿ ಏನಾಗುತ್ತೆ, ವೆಯ್ನ್ ಸ್ಟ್ರಿಪ್ಪಿಂಗ್ ಅಂತ ಮಾಡ್ತಾರೆ. ಯಾವ ರಕ್ತನಾಳ ನಿಮಗೆ ಊತ ಆಗಿದೆ ಅಥವಾ ದಪ್ಪ ಆಗಿದೆ, ರಕ್ತನಾಳನ ತೆಗೆದು ಬಿಡ್ತಾರೆ. ಈ ರಕ್ತನಾಳ ತೆಗೆಯೋದ್ರಿಂದ ನಿಮ್ಮ ಕಾಲಿನ ಶಕ್ತಿ ಇನ್ನಷ್ಟು ಕುಗ್ಗುತ್ತೆ ಹೊರತು ಸ್ಟ್ರೆಂತ್ ಬರೋದಿಲ್ಲ. ಸೊ ಹೋಮಿಯೋಪತಿಕಲ್ಲಿ ಖಂಡಿತ ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಸ್ಟೆರಾಯ್ಡ್ಸ್ ಕೊಡುವಂಥದ್ದು, ಕೆಮಿಕಲ್ಸ್ ಕೊಡುವಂಥ ಕೆಲಸಗಳು ಖಂಡಿತ ಮಾಡೋದಿಲ್ಲ. ಸೊ ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೆ, ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವು ಔಷಧಿಗಳನ್ನ ಕೊಡ್ತೀವಿ. ಸೊ ಯಾವುದೇ ರೀತಿ ಭಯ ಆಗಲಿ ಆತಂಕ ಆಗಲಿ ಪಡುವಂಥದ್ದು ಬೇಡ. ಆದಷ್ಟು ಬೇಗ ನೀವು ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡ್ಬೋದಾಗತ್ತೆ ಸರ್. ಖಂಡಿತವಾಗ್ಲೂ ಸರ್, ತುಂಬಾ ಹೆಲ್ಪ್ ಆಯ್ತು. ಲಕ್ಷ್ಮೀಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಕಾಯಿಲೆ ಸಮಸ್ಯೆ ಬಂದಿರೋದಾಗ ಕೇವಲ ರಕ್ತನಾಳಗಳು ಉಬ್ಬುರುವುದನ್ನು ನಾವು ಕಾಣ್ತೀವಿ, ಖಂಡಿತ ಅದು ಪೇನು ಬರಲ್ಲ ಅಂತ ನೀವು ಹೇಳ್ತೀರಿ. ಯಾವ ಡ್ಯೂರೇಷನ್ ಬೇಕು? ಲೈಕ್ ರಕ್ತನಾಳಗಳು ಹೆಪ್ಪುಗಟ್ಟಿರೋದನ್ನ ನಮಗೆ ಕಂಡ ಮೇಲೆ ಪೇನ್ ಶುರು ಆಗೋಕ್ಕೆ ಎಷ್ಟು ಡ್ಯೂರೇಷನ್ ಇರುತ್ತೆ? ಖಂಡಿತ ಇದನ್ನ ನಾವು ಎಕ್ಸಾಕ್ಟ್ ಆಗಿ ಇಷ್ಟೇ ಡ್ಯೂರೇಷನ್ ಅಂತ ಹೇಳಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಇಮ್ಯುನಿಟಿ ಅಂತ ಹೇಳಿ ಕರಿಬಹುದು. ಈ ಲಕ್ಷಣದಲ್ಲಿ ನಾವು ಹೇಳ್ತೀವಿ, ಒಂದು ಫಿಸಿಕಲ್ ಸಿಂಪ್ಟಮ್ಸ್ ಮತ್ತೆ ಇನ್ನೊಂದು ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ, ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳಿ ಕೂಡ ಕರಿಬಹುದು. ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಪೇಷಂಟ್ಗೆ ಗೊತ್ತಾಗುವಂತ ಒಂದು ಲಕ್ಷಣಗಳು. ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂದ್ರೆ ನಮಗೆ ಕಣ್ಣಿಗೆ ಕಾಣುವಂತ ಒಂದು ಲಕ್ಷಣಗಳು. ಈ ವೆರಿಕೋಸ್ ವೈನ್ಸ್ ಅಲ್ಲಿ ಏನಾಗುತ್ತೆ, ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಗಿಂತ ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಆಗಿ ಆಸ್ ಎ ವೈದ್ಯರಿಗೆ ಗೊತ್ತಾಗ್ಬಿಡುತ್ತೆ. ನಾವೆಷ್ಟೋ ಜನ ಪೇಷಂಟ್ ಕಾಲುಗಳನ್ನ ನೋಡಿದಾಗ ಹೇಳ್ಬಿಡ್ಬೋದು ಇವರು ವೆರಿಕೋಸ್ ವೈನ್ಸ್ ಇದೆ ಅಂತ ಹೇಳಿ. ಅಷ್ಟು ಚೆನ್ನಾಗಿ ಅವ್ರ ಕಾಲುಗಳಲ್ಲಿ ರಕ್ತನಾಳಗಳು ಹೆಪ್ಪುಗಟ್ತಾ ಹೋಗ್ತಾ ಇರತ್ತೆ, ದಪ್ಪ ಆಗ್ತಾ ಹೋಗ್ತಾ ಇರತ್ತೆ. ಈ ಬ್ಲೂಯಿಶ್ ಆಗಿ ಕಾಣುವಂಥದ್ದು ರಕ್ತನಾಳಗಳು ಅಥವಾ ಪರ್ಪಲಿಶ್ ಆಗಿ ಕಾಣುವಂಥದ್ದು, ಈ ಸ್ಪೈಡರ್ ವೈನ್ಸ್ ಜೇಡ ಹೇಗೆ ಕಟ್ಟುತ್ತೆ ಆ ರೀತಿ ನಮ್ಮ ಕಾಲಿನ ರಕ್ತನಾಳಗಳು ನಮ್ಮ ಕಾಲ್ ಮೇಲೆ ಕಾಣುತ್ತೆ ಸ್ಟಾರ್ಟಿಂಗ್ ಹಂತದಲ್ಲಿ. ಸೊ ಇದಕ್ಕೆ ನಾವು ವೆರಿಕೋಸ್ ವೈನ್ಸ್ ನ ನಾವು ಸೂಪರ್ಫಿಷಿಯಲ್ ವೆರಿಕೋಸಿಟಿ ನಾವು ಸ್ಪೈಡರ್ ವೈನ್ಸ್ ಅಂತ ಹೇಳಿ ಕೂಡ ನಾವು ಕರಿಬಹುದು. ಮತ್ತೆ ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಅಂದ್ರೆ ತುಂಬಾ ಭಾರ ಇರೋ ಪದಾರ್ಥಗಳನ್ನ ಎತ್ತುತ್ತಾ ಹೋಗ್ತಾ ಇರ್ತಾರೆ. ಸೊ ಅದರಿಂದ ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ತುಂಬಾನೇ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ವೇನ್ಸಿನ ಒಂದು ವ್ಯಾಲ್ವ್ ತಿನ್ನಾಗ್ತಾ ಹೋಗ್ತಾ ಇರತ್ತೆ. ಮತ್ತೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂದ್ರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿ ಕರಿತೇವೆ. ತುಂಬಾ ಈ ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ತುಂಬಾ ಜನ ಮುಕ್ಕಿ ಹೋಗುವಂಥದ್ದು ನಾವು ನೋಡ್ತೇವೆ. ಇದರಿಂದ ಏನಾಗುತ್ತೆ, ಕೆಳಗಡೆ ಇರುವಂತ ಒಂದು ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ಬಿದ್ದು, ಸೊ ಈ ರೀತಿಯ ಕ್ರಾನಿಕ್ ಕಾನ್ಸ್ಟಿಪೇಷನ್ ಪೇಷಂಟ್ಸ್ ಅಲ್ಲೂ ಕೂಡ ನಾವು ಈ ವೆರಿಕೋಸ್ ವೇನ್ಸ್ ನ ನೋಡ್ಬೋದಾಗತ್ತೆ. ಬಟ್ ಮಹಿಳೆಯರು ತುಂಬಾ ಜನ ನೀವು ಹೇಳ್ದಂಗೆ ಜಿಮ್ಗಳಿಗೆ ಹೋಗ್ತಾರೆ, ಡಯಟ್ ಅನ್ನೋದು ಮಾಡ್ತಾರೆ. ಸೊ ಡಯಟ್ ಅಂದ್ರೆ ಉಪವಾಸ ಇರುವಂಥದ್ದು ಅಂತ ಜನ ತಿಳ್ಕೊಂಡಿದ್ದಾರೆ. ಸೊ ಖಂಡಿತ ಡಯಟ್ ಅಂದ್ರೆ ಉಪವಾಸ ಇರುವಂಥದ್ದಲ್ಲ. ಸೊ ನಮ್ಮ ದೇಹಕ್ಕೆ ಏನು ಬೇಕೋ ಆ ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳನ್ನ ತಗೊಳ್ಳುವಂಥದ್ದು, ಆ ಕ್ಯಾಲರಿಗಳನ್ನ ಬರ್ನ್ ಮಾಡ್ಕೊಳ್ಳುವಂಥದ್ದು ಡಯಟ್ ಅಂತ ಹೇಳ್ಬೋದಾಗುತ್ತೆ. ನಮ್ಮ ಹೋಮಿಯೋಪತಿಯಿಂದ ಈ ವೀಕ್ಷಕರಿಗೆ ಒಂದು ವಿಚಾರ ತಿಳಿಸಿ, ಈ ಕಾಯಿಲೆಯಲ್ಲಿ ಎಷ್ಟು ಸ್ಟೇಜಸ್ಗಳಿರುತ್ತೆ ಅಂತ, ಎಷ್ಟು ಹಂತಗಳಿದಾವೆ ಅಂತ, ಯಾವ ಹಂತ ಇದು ಡೇಂಜರಸ್ ಅಂತ? ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು 6 ಹಂತಗಳನ್ನ ನಾವು ನೋಡ್ಬೋದಾಗತ್ತೆ. ದೇರ್ ಆರ್ 6 ಸ್ಟೇಜಸ್ ಅಂತಾನೆ ಹೇಳ್ಬೋದು. ಮೊದಲನೇ ಸ್ಟೇಜಸ್ ಅಲ್ಲಿ ನಾವು ಏನೇನು ಲಕ್ಷಣಗಳನ್ನ ನೋಡ್ತೇವೆ ಅಂತ ಹೇಳಿದ್ರೆ, ಈ ಸ್ಪೈಡರ್ ವೈನ್ಸ್ ಲಕ್ಷಣಗಳನ್ನ ನಾವು ನೋಡ್ಬೋದು. ನಾನು ಹೇಳಿದೆ ಜೇಡ ಹೇಗೆ ಕಟ್ಟುತ್ತೆ ಆ ರೀತಿ ನಮ್ಮ ಕಾಲಿನ ರಕ್ತನಾಳಗಳು, ಎಕ್ಸ್ಪೆಷಲಿ ಸೂಪರ್ಫಿಷಿಯಲ್ ವೈನ್ಸು ನಮ್ಮ ಕಾಲ್ ಮೇಲೆ ಕಾಣುತ್ತೆ. ಆ ಸ್ಟೇಜ್ ಅಲ್ಲಿ ಸ್ವಲ್ಪ ಜನಕ್ಕೆ ನೋವು ಇರ್ಬೋದು, ಸ್ವಲ್ಪ ಜನಕ್ಕೆ ನೋವು ಇಲ್ದೇರು ಕೂಡ ಇರ್ಬೋದಾಗತ್ತೆ. ಇದು ಮೊದಲನೇ ಹಂತದ ಒಂದು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರಿಬಹುದು. ಎರಡನೇ ಹಂತಕ್ಕೆ ಸ್ವಿಚ್ ಆನ್ ಆಯ್ತು ಅಂತ ಹೇಳಿದ್ರೆ, ಸೊ ಸೂಪರ್ಫಿಷಿಯಲ್ ವೇನ್ಸ್ ಅಫೆಕ್ಟ್ ಆಗಿರೋದು ನೆಕ್ಸ್ಟ್ ಡೀಪರ್ ವೇನ್ಸ್ಗೆ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಡೀಪರ್ ವೇನ್ಸು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಇದು ಮಾಂಸಖಂಡದ ಒಳಗಡೆ ಇರುವಂತ ಒಂದು ರಕ್ತನಾಳಗಳು. ಸೊ ಇದು ಯಾವಾಗ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಅಲ್ಲಿನ ವ್ಯಾಲ್ವ್ಸ್ ಯಾವಾಗ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಆಗ ರಕ್ತನಾಳಗಳು ತುಂಬಾ ಉಬ್ಬುವಿಕೆಗೆ ಕಾಣ್ಬರುವಂಥದ್ದು, ಟ್ವಿಸ್ಟ್ ಆಗಿರುತ್ತೆ, ಜಿಗ್ಜಾಗ್ ಪ್ಯಾಟರ್ನ್ ಇರ್ತಾ ಹೋಗ್ತಾ ಇರುತ್ತೆ. ನಾವೀಗ ವಿಜುವಲ್ಸ್ ಅಲ್ಲಿ ನೋಡ್ಬೋದು ಯಾವ ರೀತಿ ಆ ರಕ್ತನಾಳಗಳು ತುಂಬಾನೇ ದಪ್ಪ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪ್ಯಾಲ್ಪೇಟ್ ಮಾಡಾಗ ತುಂಬಾ ಸಾಫ್ಟ್ ಇರ್ತಾ ಹೋಗ್ತಾ ಇರುತ್ತೆ, ನೋಡೋದಕ್ಕೆ ಒಂದು ಭಯಂಕರವಾದ ಒಂದು ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಎರಡನೇ ಹಂತವಾದ ಒಂದು ಸ್ಟೇಜ್ ಅಂತಾನೆ ಹೇಳ್ಬೋದಾಗತ್ತೆ. ಮೂರನೇ ಹಂತದಲ್ಲಿ ಏನಾಗುತ್ತೆ, ಆ ರಕ್ತನಾಳಗಳ ಉಬ್ಬುವಿಕೆಗೆ ಜೊತೆಗೆ ಕಾಲು ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಓರಲ್ ಈ ಲಕ್ಷಣದಲ್ಲಿ ಏನಾಗುತ್ತೆ, ಸೊ ಈಗ ರಕ್ತನಾಳಗಳ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಹೃದಯದಿಂದ ರಕ್ತ ಕಾಲಿಗೆ ಹೋಗಿದೆ ಬಟ್ ಕಾಲಿಂದ ಹೃದಯಕ್ಕೆ ಬರ್ತಾ ಇಲ್ಲ. ಸೊ ಕಾಲಲ್ಲೇ ತುಂಬ ದಿವಸ ರಕ್ತನಾಳಗಳಲ್ಲಿ ರಕ್ತ ಉಳ್ಕೊಳ್ತಾ ಇದೆ. ಸೊ ದಟ್ ಈಸ್ ಎ ಬ್ಯಾಡ್ ಬ್ಲಡ್, ಅಂದರೆ ಯಾವುದೇ ರೀತಿ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ, ಅಥವಾ ಅಶುದ್ಧ ರಕ್ತ ಅಂತ ಹೇಳಿ ಕರಿತೇವೆ. ತುಂಬ ದಿವಸ ನಮ್ಮ ಕಾಲಲ್ಲಿ ಅಶುದ್ಧ ರಕ್ತ ಉಳ್ಕೊಳ್ತು ಅಂದರೆ ಈ ರೀತಿಯ ಕಾಲು ಊತ ಬರುವಂಥದ್ದು, ಪಿಟ್ಟಿಂಗ್ ಎಡಿಮಾ ಅಂತ ಹೇಳ್ತೀವಿ, ಪಾದದಲ್ಲಿ ಊತ ಕಂಡು ಬರುವಂಥದ್ದು, ಅಥವಾ ಇಡೀ ಈ ಮಂಡಿಯ ಕೆಳಗಡೆ ಭಾಗದಲ್ಲಿ ಊತ ಕಂಡು ಬರುವಂಥದ್ದು, ರೆಡ್ನೆಸ್ ಕಾಣುವಂಥದ್ದು, ಮುಟ್ಟಿದಾಗ ತುಂಬ ಹೀಟ್ ಇರುತ್ತೆ, ಟೆಂಪ್ರೇಚರ್ ವೇರಿಯೇಷನ್ಸ್ನ ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಇದು ನಾವು 4ನೇ ಅಂತ ನಾವು ಹೇಳ್ಬೋದಾಗತ್ತೆ. ಸೊ ಈ 5ನೇ ಹಂತ 6ನೇ ಹಂತದಲ್ಲಿ ಏನಾಗುತ್ತೆ, ಸೊ ಈ ವೆರಿಕೋಸ್ ಅಲ್ಸರ್ ಈಗ ಯಾವಾಗ ಇದು ಕಾಲು ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟು ಕಾಲು ರಕ್ತನಾಳಗಳಲ್ಲಿ ಯಾವಾಗ ರಕ್ತ ಉಳ್ಕೊಳ್ಳುತ್ತೆ ಆ ಭಾಗದ ಚರ್ಮ ಕೂಡ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೆಡಿಕಲ್ ಇದನ್ನು ನಾವು ವೀನಸ್ ಎಕ್ಸಿಮಾ ಅಂತ ಹೇಳಿ ಕರಿತೇವೆ, ಅಥವಾ ಸ್ಟೇಸಿಸ್ ಡರ್ಮಟೈಟಿಸ್. ತುಂಬ ಜನರ ಕಾಲುಗಳನ್ನ ನಾವು ನೋಡ್ಬೋದು, ಕೆಳಗಡೆಯಿಂದ ಕಾಲು ಕಪ್ಪಾಗ್ತಾ ಹೋಗ್ತಾ ಇರುತ್ತೆ, ಪಾದದಿಂದನೇ ಪಾದದಿಂದ ಕಪ್ಪಾಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಕೆಳಗಡೆ ಉಳ್ಕೊಳ್ತಾ ಇರುವಂಥದ್ದು ಇಟ್ ಇಸ್ ನಾಟ್ ಎ ಗುಡ್ ಬ್ಲಡ್, ಗುಡ್ ಬ್ಲಡ್, ಇಟ್ ಈಸ್ ಎ ಬ್ಯಾಡ್ ಬ್ಲಡ್ ಅಂತ ಹೇಳ್ತೀವಿ, ಅಥವಾ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಆ ಭಾಗದ ಚರ್ಮ ಕೂಡ ಕಪ್ಪಾಗುತ್ತೆ. ಸೊ ಮೆಡಿಕಲ್ ಇದೆ ನಾವು ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳಿ ಕರಿತೇವೆ. ತುಂಬ ಜನ ಇಲ್ಲಿ ಮಿಸ್ಲೀಡ್ ಆಗೋದುಂಟು, ಏನೋ ಒಂದು ಚರ್ಮದ ಸಮಸ್ಯೆ ಬಂದಿದೆ ಅಂತ ಹೇಳಿ ಚರ್ಮದ ಡಾಕ್ಟರ್ ಹತ್ರ ಹೋಗ್ತಾರೆ, ಅಥವಾ ಹೋಗದೇನೋ ಅವರಾಗೆ ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ, ಲೋಷನ್ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ. ಯಾಕಂದರೆ ತುಂಬ ದಿವಸಗಳ ಕಾಲ ಈ ಎಕ್ಸಿಮಾ ಇತ್ತು ಅಂತ ಹೇಳಿದ್ರೆ ಕೆರೆತ ಉಂಟಾಗ್ಬಿಡುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಈ ಹಂತದಲ್ಲೂ ಕೂಡ ಎಷ್ಟೋ ಜನಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದಿಲ್ಲ. ಸೊ 5ನೇ ಹಂತ 6ನೇ ಹಂತಕ್ಕೆ ಹೋಗುವಂಥದ್ದೇ ಈ ಕಾಂಪ್ಲಿಕೇಶನ್ ಅಂತ ಹೇಳಿ ಕರಿತೇವೆ. ಅದನ್ನೇ ನಾವು ವೆರಿಕೋಸ್ ಅಲ್ಸರ್. ಸೊ ವೆರಿಕೋಸ್ ಅಲ್ಸರಿಂದ ಬಳಲ್ತಾರವ್ರಿಗೆ ಮಾತ್ರ ಗೊತ್ತು ಎಷ್ಟೆಲ್ಲ ಸಮಸ್ಯೆಗೆ ಅವ್ರು ಒಳಗಾಗಿದ್ದಾರೆ ಅನ್ನೋದು. ಸೊ ಈ ಒಂದು ಸಣ್ಣ ಗಾಯ ಆಯಿತು ಕಾಲಲ್ಲಿ ಅಂತ ಹೇಳಿದ್ರೆ ಈ ವೆರಿಕೋಸ್ ವೈನ್ಸ್ ಪೇಷಂಟ್ಸಲ್ಲಿ ಅದು ಮಾಯೋದಕ್ಕೆ ತುಂಬ ದಿವಸಗಳ ಕಾಲ ತಗೊಳುತ್ತೆ, ಲೈಕ್ ಎ ಡಯಾಬಿಟಿಸ್ ಪೇಷಂಟ್. ಯಾಕಂದರೆ ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಆಗ್ತಾ ಇಲ್ಲ. ಒಂದು ಸಣ್ಣ ಗಾಯ ದೊಡ್ಡದಾಗಿ ಪರಿಗಣಿಸ್ಬೋದು, ಒಂದು ಸಣ್ಣ ಗಾಯ ಮಾಯೋದಕ್ಕೆ ತುಂಬ ದಿವಸಗಳ ಕಾಲ ತಗೊಳ್ಬೋದು. ಈಗ ರಕ್ತನಾಳಗಳಲ್ಲಿ ರಕ್ತ ಹೆಚ್ಚು ಉಳ್ಕೊಳ್ತಾ ಇರೋದ್ರಿಂದ ಕಾಲಿನ ರಕ್ತನಾಳಕ್ಕೆ ಒಂದು ಸಣ್ಣ ಪೆಟ್ಟು ಬಿತ್ತು ಅಂದ್ರೂ ರಕ್ತಸ್ರಾವ ಆಗ್ತಾ ಹೋಗ್ತಾ ಇರತ್ತೆ, ಆ ಗಾಯ ವಾಸಿ ಆಗ್ತಾ ಇರತ್ತೆ, ವಾಸಿ ಆಗದೇನೂ ಕೂಡ ಇರ್ಬೋದಾಗತ್ತೆ. ಇನ್ನೊಂದು ಕಾಲ್ನ ತಗೊಳ್ಳೋಣ ಡಾಕ್ಟರ್. ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಸೈಯದ್ ಅಂತ. ನಾನು ಮೈಸೂರಿಂದ ಮಾತಾಡ್ತಿರೋದು. ನಾನು ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಡಾಕ್ಟರ್ ಹತ್ರನೇ ಮಾತಾಡಿ ಪ್ಲೀಸ್ ಡಾಕ್ಟರ್. ಹಲೋ ಹಲೋ ಸರ್, ಹೇಳಿ ಸರ್, ಏನು ಸಮಸ್ಯೆಗೆ ಕರೆ ಮಾಡಿದ್ರಿ? ಸರ್, ಈಗ ನೀವು ಟಿವಿಯಲ್ಲಿ ತೋರಿಸ್ತಾ ಇರಲ್ಲ ಸರ್, ಅದೇ ತರ ನನ್ಗೂ ಕೂಡ ಆಗಿದೆ ಸರ್. ಓಕೆ, ಯಾವ ರೀತಿ ಆಗಿದೆ, ಯಾವ ರೀತಿ ಸಮಸ್ಯೆ ಕಂಡು ಬರ್ತಿದೆ ನಿಮ್ಮಲ್ಲಿ? ಸರ್, ಈಗ ನಂದ್ರಲ್ಲಿ ಏನಾಗಿದೆ ಅಂದ್ರೆ ಕಾಲಲ್ಲಿ ಗಾಯಗಳಾಗಿದೆ ಸರ್. 10 ಗಂಟೆಗಳಾಗಿ ಅದ್ರಲ್ಲಿ ಗಾಯಗಳಾಗಿ ಇದರಿಂದ ರಕ್ತ ಎಲ್ಲ ಬರ್ತಾ ಇದೆ ಸರ್. ಓಕೆ, ಎಷ್ಟು ದಿನಗಳಿಂದ ಈ ಸಮಸ್ಯೆ ಕಂಡು ಬರ್ತಿದೆ ಸರ್? ಸರ್, ನನಗೆ 8 ವರ್ಷದಿಂದ ಇದೆ ಸರ್, ಬಟ್ 2 ಇಯರ್ಸ್ ಬ್ಯಾಕ್ ಈ ತರ ಪ್ರಾಬ್ಲಮ್ಸ್ ಅನ್ನೋದು ಕಾಣಿಸ್ಕೊಡ್ತೀರಾ ಸರ್. ಓಕೆ, ಸೊ ಏನಾದರೂ ವೈದ್ಯನ ಭೇಟಿ ಆಗಿದ್ರಾ, ಏನಾದರೂ ಚಿಕಿತ್ಸೆನ ಪಡ್ಕೊಂಡಿದ್ದೀರಾ ಸರ್ ಮುಂಚಿತವಾಗಿ? ಹಾ ಸರ್, ತೋರಿಸ್ತಾ ಇದ್ದೆ, ಬಟ್ ಅವರು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಆಯಿಂಟ್ಮೆಂಟ್ ಹಚ್ತೀನಿ, ಬಟ್ ಪೇನ್ ಕಿಲ್ಲರ್ ತಗೊಂಡಿನಿ ನಾವು ಬಂದಾಗ. ಓಕೆ, ಏನ್ ಕೆಲಸ ಮಾಡ್ತೀರಾ, ಯಾವ ಪ್ರೊಫೆಷನಲ್ ಇದ್ರಿ ನೀವು? ಸರ್, ನಾನು ಆಲ್ಕೋಹಾಲ್ ಇದರಲ್ಲಿ ಅಂದ್ರೆ ಬಾರಲ್ಲಿ ಕೆಲಸ ಮಾಡಿಸ್ತಾ, ಸ್ಟ್ಯಾಂಡಿಂಗ್ ವರ್ಕ್ ಇರುತ್ತೆ. ಓಕೆ, ಈಗಲೂ ಅದೇ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನಿಲ್ಸಿದ್ದೀರಾ? ಹಾ ಸರ್, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬಟ್ ಒಂದು 2 ಮಂತ್ಸ್ ಬ್ಯಾಕ್ ರೆಸ್ಟ್ ಅಲ್ಲಿ ಇದ್ದೀನಿ ಸರ್, 2 ಮಂತ್ಸ್ ಇಂದ. ಓಕೆ, ಸೊ ನಿಮ್ಮ ಸಮಸ್ಯೆ ಒಂದು ಕಾಂಪ್ಲಿಕೇಶನ್ ಹಂತಕ್ಕೆ ಹೋಗಿರುವಂಥದ್ದು. ಸೊ ವೆರಿಕೋಸ್ ಅಲ್ಸರ್ ಅಂತ ಹೇಳಿ ಕರಿತೇವೆ. ಓಕೆ, ತುಂಬ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಏನು ಚಿಕಿತ್ಸೆನ ಪಡ್ಕೊಳ್ಬೇಕು, ಆಲ್ರೆಡಿ 2 ಸರಿ ಸರ್ಜರಿ ಮಾಡಿಸಿರ್ತಾರೆ. ಸೊ ಪುನಃ ಈ ಹೀಲ್ ಆಗ್ತಾ ಇರುತ್ತೆ, ಗಾಯ ಬರ್ತಾ ಇರುತ್ತೆ. ಸೊ ಅದರಲ್ಲೂ ಏನಾದರೂ ಮಧುಮೇಹದಿಂದ ಬಳಲ್ತಿದ್ದವರು ಇನ್ನಷ್ಟು ಸಮಸ್ಯೆಗೆ ಒಳಗಾಗಬೇಕಾಗತ್ತೆ. ಸೊ ವೆರಿಕೋಸ್ ಅಲ್ಸರಲ್ಲಿ ನೀವು ಹೈಜಿನಿಕ್ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟು. ಸೊ ಈ ಹೈಜಿನಿಕ್ ಮೇಂಟೈನ್ ಮಾಡ್ಕೊಳ್ಳೋ ಜೊತೆಗೆ ಮಾತ್ರೆಗಳ ಇಂಟರ್ನಲ್ ಮೆಡಿಕೇಶನ್ಸ್ ತೊಗೊಳ್ಬೇಕೇ ಹೊರತು ಯಾವುದೇ ರೀತಿ ಮುಲಾಮ್ ಹಚ್ಚುವಂಥದ್ದಾಗಿರ್ಬೋದು ಅಥವಾ ನೋವಿನ ಮಾತ್ರೆ ತೊಗೊಳ್ಳುವಂಥದ್ದಾಗಿರ್ಬೋದು. ಸೊ ನೀವು ನೋವಿನ ಮಾತ್ರೆ ತೊಗೊಂಡ್ರೆ ಅವತ್ತಿನ ದಿವಸ ಮಾತ್ರ ನಿಮಗೆ ನೋವು ಕಡಿಮೆ ಆಗುತ್ತೆ, ಬಟ್ ಕಾಯಿಲೆಯ ತೀವ್ರತೆ ಕಡಿಮೆ ಆಗೋದಿಲ್ಲ. ಸೈಯದ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮತ್ತೊಂದು ಕರೆ ರೆಡಿ ಇದೆ, ನಾನು ಆ ಕರೆಯನ್ನು ತಗೊಳ್ತೀನಿ. ಹಲೋ 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 ಮೇಡಮ್, ನಮಸ್ತೆ. ನಮಸ್ಕಾರ, ಏನ್ ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ನನ್ನ ಹೆಸರು ಪ್ರಶಾಂತ್ ಅಂತ. ಪ್ರಶಾಂತ್, ಅರಸೀಕೆರೆಯಿಂದ ಕಾಲ್ ಮಾಡಿರೋದು. ಎಲ್ಲಿಂದ? ಅರಸೀಕೆರೆಯಿಂದ. ಅರಸೀಕೆರೆಯಿಂದ. ಹೇಳಿ ಪ್ರಶಾಂತ್ ಅವರೇ, ನಿಮ್ ಈ ಕಾರ್ಯಕ್ರಮನ ನೋಡ್ತಾ ಇದ್ದೀರಲ್ವಾ? ಹೌದು ಮೇಡಮ್, ಅದಕ್ಕೆ ಕಾಲ್ ಮಾಡಿರೋದು. ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ, ನಿಮ್ಮ ಸಮಸ್ಯೆಗಳಿಗೆ ಏನೇ ಇದ್ರೂ ಪ್ರಶ್ನೆ ಕೇಳಿ, ಅದರ ನಾವು ಉತ್ತರನೂ ಪಡ್ಕೊಳ್ಳಿ. ಡಾಕ್ಟರ್ ಪ್ಲೀಸ್. ಓಕೆ ಮೇಡಮ್.
ಹಲೋ ಹಲೋ ಹಲೋ, ಹೇಳಿ ಸರ್, ಏನು ಸಮಸ್ಯೆ? ಸರ್ ನಮಸ್ತೆ. ನಮಸ್ತೆ. ಸರ್ ಜಸ್ಟ್ ಈಗ ತಾನೇ ತಮ್ಮ ಟಿವಿ ಕಾರ್ಯಕ್ರಮ ನೋಡಿದೆ. ಓಕೆ ಇದೇ ತರಾನೇ ನನ್ನ ಕಾಲಿನಲ್ಲೂ ಸಹ ನರಗಳು ಊದ್ಕೊಂಡಿದೆ. ಓಕೆ ಮತ್ತೆ ನಾನೇನ ಏನೋ ಕೆಲಸ ಮಾಡ್ಬೇಕಾದ್ರೆ ಏನೋ ನಡಿಬೇಕಾದ್ರೆ ಅದೇ ತರ ರಕ್ತನಾಳಗಳಲ್ಲಿ ಇವಾಗ ನರಗಳಲ್ಲಿ ಏನಾಗುತ್ತೆ ಅಂದ್ರೆ ಭಾರ ಅನ್ನಿಸ್ತಾ ಇದೆ. ಓಕೆ ಇದರಿಂದ ಇದು 3 ವರ್ಷದಿಂದ ಈ ತರ ಸಮಸ್ಯೆ ಇದೆ ನನಗೆ. ಓಕೆ ತುಂಬಾ ಊತ ಬರೋದು, ನೋವು ಕಾಣಿಸ್ಕೊಳ್ತಿದೆ. ಹ್ಞೂ ಇದ್ರ ಜೊತೆಗೆ ನನ್ಗೆ ಸಕ್ಕರೆ ಕಾಯಿಲೆ ಸಹ ಇದೆ 8 ವರ್ಷದಿಂದ. ಹ್ಞೂ ಅದಕ್ಕೆ ಟ್ರೀಟ್ಮೆಂಟ್ ಸಹ ತಗೊಳ್ತಾ ಇದ್ದೀನಿ. ಓಕೆ. ಈಗ ರೀಸೆಂಟಾಗಿ ಶುಗರ್ ಲೆವೆಲ್ ಎಷ್ಟಿದೆ ಸರ್ ನಿಮ್ಮಲ್ಲಿ? ಶುಗರ್ ಲೆವೆಲ್ ಊಟಕ್ಕಿಂತ ಮುಂಚೆ 140 ಇದೆ, ಊಟ ಆದ್ಮೇಲೆ 180 ಇದೆ. ಓಕೆ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಓಕೆ. ಓಕೆ, ಕಾಲ್ ನೋವಿನ ಜೊತೆಗೆ ಬೇರೆ ಏನೇನು ಲಕ್ಷಣಗಳಿದೆ ಸರ್ ನಿಮಗೆ? ಈ ನಡುವೆ ಸ್ವಲ್ಪ ನಡಿಬೇಕಾದ್ರೆ ಏನಾಗುತ್ತೆ, ನರಗಳು ಎಳೆಯೋ ತರ ಆಗುತ್ತೆ. ಓಕೆ. ಅದ್ರ ಜೊತೆ ನಡಿಬೇಕಾದ್ರೆ ಕಾಲ್ ಭಾರ ಅನ್ಸೋಂಥದ್ದು, ಓಕೆ, ಈ ತರ ಸಮಸ್ಯೆಗೆ ಒಳಗಾಗ್ತಿದೆ. ಸರಿ ಸರ್, ನಿಮ್ಮ ಸಮಸ್ಯೆ ಖಂಡಿತ ನಂಗೆ ಅರ್ಥ ಆಯಿತು. ನಿಮ್ಮಲ್ಲಿ ನಾನು ಹೇಳುವಂಥದ್ದು 2 ಸಮಸ್ಯೆ ಇರುವಂಥದ್ದು. ಮೊದಲನೇದಾಗಿ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಕಾಲ್ ಭಾರ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಮಲಿನ ರಕ್ತ ತುಂಬ ದಿವಸ ನಿಮ್ಮ ಕಾಲಲ್ಲಿ ಉಳ್ಕೊಳ್ತಾ ಇದೆ. ಸೊ ಜೊತೆಗೆ ಮಧುಮೇಹದಿಂದ ಬಳಲ್ತಾ ಇದ್ದೀರಾ, ಸೊ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇದ್ದೀರಾ. ಸೊ ಈ ಮಧುಮೇಹದ ಜೊತೆಗೆ ಈ ವೆರಿಕೋಸ್ ವೇನ್ಸ್ ಆ್ಯಡ್ ಆಯಿತು ಅಂದರೆ ಮತ್ತಷ್ಟು ನಿಮ್ಮ ಕಾಲುಗಳ ರಕ್ಷಣೆ ನೀವು ಮಾಡ್ಕೊಳ್ಬೇಕಾಗತ್ತೆ. ನೆವರ್ ವಾಕ್ ಇನ್ ಬೇರ್ ಫುಟ್ಸ್ ಅಂತ ಹೇಳ್ತೀವಿ. ಖಂಡಿತ ನಿಮ್ಮ ಕಾಲುಗಳ ರಕ್ಷಣೆ ಮಾಡ್ತಾ ಬನ್ನಿ, ಬಿಕಾಸ್ ದೇಹದಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ತಾ ಇರುತ್ತೆ. ಸೊ ಡಯಾಬಿಟಿಕ್ ಲೆವೆಲ್ನ ನಾರ್ಮಲ್ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶಾಂತ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮಂಜುನಾಥ್ ಅವರೇ, ಈ ಕಾಯಿಲೆ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿದ್ರಿ. ಹಾಗೆ ಈ ಕಾಯಿಲೆಗೆ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಜನಕ್ಕೆ ಹೇಳಿ. ಟ್ರೀಟ್ಮೆಂಟ್ಸ್ಗಳು ಹೇಗಿರ್ತವೆ ಅಂತ. ಅಂದರೆ ಇದು ಸರ್ಜರಿ ಮೂಲಕನೇ ಸರಿ ಹೋಗುತ್ತಾ, ಮಾತ್ರೆಗಳ ಮೂಲಕನೇ ಸರಿ ಹೋಗುತ್ತಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ವೀಕ್ಷಕರಿಗೆ ವಿವರವಾಗಿ ಹೇಳಿ. ಸೊ ಟ್ರೀಟ್ಮೆಂಟ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು 2 ಥರದ ವೇ ಆಫ್ ಟ್ರೀಟ್ಮೆಂಟ್ನ ನಾವು ನೋಡ್ಬೋದಾಗತ್ತೆ. ಮೊದಲನೇದು ಮೆಡಿಕಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ನೀವು ಹೇಳ್ದಂಗೆ ಸರ್ಜಿಕಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟೋ ಜನ ಮಾತ್ರೆಗಳು, ಎಷ್ಟೋ ಕಾಯಿಲೆಗಳು ಮಾತ್ರೆಯಿಂದನೇ ವಾಸಿ ಆಗೋದನ್ನು ಪೇಷಂಟ್ಸ್ ಏನು ಮಾಡ್ತಾರೆ, ದೇ ವಿಲ್ ಗೋ ಫಾರ್ ಎ ಸರ್ಜರಿ. ಯಾಕಂದರೆ ಸಡನ್ ರಿಲೀಫ್ ಸಿಗುತ್ತೆ, ನನಗೆ ತಕ್ಷಣ ನಾನು ಎದ್ದು ಓಡಾಡ್ಬೋದು ಅನ್ನೋದು. ಬಟ್ ಇದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದಾಗತ್ತೆ. ಬಟ್ ಮೆಡಿಕಲಿ ವೇ ಆಫ್ ಟ್ರೀಟ್ಮೆಂಟು ಮಾತ್ರೆಗಳ ಮೂಲಕನೇ ಸರಿಪಡಿಸೋದನ್ನು ಮಾತ್ರೆಗಳ ಮೂಲಕನೇ ಸರಿಪಡಿಸ್ಬೇಕಾಗತ್ತೆ. ಸೊ ಹೋಮಿಯೋಪತಿಕಲಿ ನಾವು ನೋಡುವಂಥದ್ದು ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕರಿತೇವೆ. ನಮ್ಮ ಹೋಮಿಯೋಪತಿಲಿ ಕೊಡುವಂಥದ್ದು ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳಿ ಕರಿತೇವೆ. ಇಲ್ಲಿ ರೂಟ್ ಕಾಸ್ ಇರುವಂಥದ್ದು ರಕ್ತ ಸಂಚಾರ ಕಡಿಮೆ ಇರೋದ್ರಿಂದ ಬಂದಿರುವಂಥದ್ದು, ರಕ್ತನಾಳಗಳ ಶಕ್ತಿ ಕುಗ್ಗಿರೋದ್ರಿಂದ ಬಂದಿರುವಂಥದ್ದು. ಸೊ ಇವೆರಡೂ ಮಾಡುವಂಥ ಒಂದು ಒಳ್ಳೆಯ ಹೋಮಿಯೋಪತಿಕ್ ಔಷಧಿಗಳನ್ನ ಕೊಟ್ಟರೆ ಸೊ ತುಂಬ ಜನ ಇದರಿಂದ ಆರಾಮಾಗಿರೋರು ಇದ್ದಾರೆ. ಸೊ ಇದಕ್ಕೆ ಅತಿ ಹೆಚ್ಚಾಗಿ ನಾವು ರಿಸಲ್ಟ್ಸ್ನ ಕೊಡ್ಬೋದು ಅನ್ನೋದು ಈ ಮೂಲಕ ಹೇಳ್ಬೋದಾಗತ್ತೆ. ಡಾಕ್ಟರ್, ಹಲವಾರು ಅಮೂಲ್ಯವಾದ ವಿಚಾರಗಳನ್ನು ನೀವು ಪ್ರೇಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ. ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.